ಹಾಯ್ ಮಕ್ಳೇ, ಇವತ್ತು ಅಜ್ಜಿ ನಿಮ್ಗೊಂದು ಚಂದದ ಕಥೆ ಹೇಳೋಕ್ ಬಂದಿದ್ದೀನಿ. ಕೇಳೋಕೆಲ್ರೂ ತಯಾರಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಕಥೆ. ಕಥೆಯ ಹೆಸರು ಮುದ್ದು ಬೆಕ್ಕು ಮತ್ತು ಜಾದು ಹಾಲು. ಒಂದು ಪುಟ್ಟ ಬೆಕ್ಕಿನ ಕೈಗೆ ಏನಾದ್ರೂ ಜಾದೂ ಸಿಕ್ಬಿಟ್ರೆ ಅಬ್ಬಾ ಏನಾಗ್ಬಹುದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಹಾಗಾದ್ರೆ ಈ ಕಥೆಯಲ್ಲಿ ಏನಾಗತ್ತೆ ಅಂತ ನಾವೇ ನೋಡೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಮೊದಲು ನಮ್ಮ ಕಥೆಯ ಮುದ್ದಾದ ಪಾತ್ರವನ್ನ ಭೇಟಿಯಾಗೋಣ. ಅದರ ಹೆಸರು ಮಿನಿ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕದಾದ ತುಂಬಾನೇ ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಪುಟಾಣಿ ಮುದ್ದಾದ ಬೆಕ್ಕು ವಾಸವಾಗಿತ್ತು. ಗೊತ್ತಾ, ಎಲ್ಲರೂ ಅದನ್ನು ಎಷ್ಟು ಪ್ರೀತಿಯಿಂದ ಕರೀತಿದ್ರು ಅಂದ್ರೆ ಮಿನಿ ಅಂತ ಹೆಸರಿಟ್ಟಿದ್ರು. ಈ ನಮ್ಮ ಮಿನಿಗೆ ಇದೆಯಲ್ಲ, ಹಾಲ್ ಅಂದ್ರೆ ಅಚ್ಚುಮೆಚ್ಚು, ಅಂದ್ರೆ ಪಂಚಪ್ರಾಣ. ಪ್ರತಿದಿನಾನೂ ತನ್ನ ಮನೆ ಹತ್ರ ಆರಾಮವಾಗಿ ಕೂತ್ಕೊಂಡು ಬಿಸಿ ಬಿಸಿ ಹಾಲ್ ಕುಡಿಯೋದಂದ್ರೆ ಅದಕ್ಕೆ ಸ್ವರ್ಗವೇ ಸಿಕ್ಕಷ್ಟು ಖುಷಿ. ಆದ್ರೆ ಒಂದಿನ ಏನಾಯ್ತು ಗೊತ್ತಾ? ಏನೋ ಒಂದು ವಿಚಿತ್ರ ನಡೀತು. ಅಂದು ನಡೆದ ಆ ಘಟನೆ ನಮ್ಮ ಮಿನಿಯ ಜೀವನವನ್ನೇ ಬದಲಾಯಿಸ್ಬಿಡ್ತು. ಅವತ್ತು ನಮ್ಮ ಮಿನಿ ಮೆಲ್ಲಗೆ ಅಡಿಗೆ ಮನೆಗೆ ಹೋಯ್ತು. ಅಲ್ಲಿ ನೋಡಿದ್ರೆ ಅಲ್ಲೊಂದು ಪಾತ್ರೆ. ಅದ್ಯಾವತ್ತೂ ನೋಡೇ ಇರದ ಒಂದು ವಿಚಿತ್ರವಾದ ಹಾಲಿನ ಪಾತ್ರೆ. ಅರೆ, ಇದೇನಿದು ಪಾತ್ರೆ ಅಂತ ಅದಕ್ಕೆ ಆಶ್ಚರ್ಯ. ಮಿನಿ ಮೆಲ್ಲಗೆ ಅದರ ಹತ್ತಿರ ಹೋಗಿ ನೋಡಿದ್ರೆ ಅದಕ್ಕೆ ಕಣ್ಣುಗಳನ್ನೇ ನಂಬೋಕೆ ಆಗ್ಲಿಲ್ಲ. ಆ ಪಾತ್ರೆ ಒಳಗಿದ್ದ ಹಾಲು ಅಬ್ಬಬ್ಬಾ ಥಳಥಳ ಅಂತ ಹೊಳಿತಾ ಇತ್ತು. ಆಕಾಶದಲ್ಲಿ ನಕ್ಷತ್ರ ಮಿನುಗುತ್ತಲ್ಲ, ಹಾಗೆ ಮಿನುಗುತ್ತಾ ಇತ್ತು. ಇದನ್ನೆಲ್ಲ ನೋಡಿದ ಮಿನಿಗೆ ಮನ್ಸಲ್ಲೇ ಒಂದು ಯೋಚನೆ ಬಂತು. ಅರೆ, ಇದು ನಾನು ದಿನಾ ಕುಡಿಯೋ ಹಾಲಿನ ತರ ಇಲ್ಲವಲ್ಲ, ಇದು ಖಂಡಿತ ಜಾದೂ ಹಾಲಿರ್ಬೇಕು ಅಂತ ಅಂದುಕೊಳ್ತು. ಕುತೂಹಲ ತಡೆಯೋದಕ್ಕೆ ಆಗದೆ ಅದು ಸ್ವಲ್ಪ ಹಾಲು ಕುಡ್ದೇ ಬಿಡ್ತು. ಅಷ್ಟೇ, ಹಾಲು ಕುಡ್ದ ತಕ್ಷಣ ಅದಕ್ಕೆ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಮಹಾಶಕ್ತಿ ಬಂದಾಗಾಯ್ತು. ತಕ್ಷಣ ಅದು ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ ಜಿಗಿಯೋಕೆ ಶುರು ಮಾಡ್ತು. ಅಷ್ಟೇನಾ? ಇಲ್ಲ, ಗಾಳಿಗಿಂತ ವೇಗವಾಗಿ ಓಡೋಕೆ ಶುರು ಮಾಡ್ತು. ನಮ್ಮ ಮಿನಿ ಹೀಗೆ ತನ್ನ ಹೊಸ ಶಕ್ತಿಯಿಂದ ಖುಷಿ ಖುಷಿಯಾಗಿ ಆಟ ಆಡ್ತಾ ಇತ್ತು. ಆದ್ರೆ ಅದೇ ಸಮಯಕ್ಕೆ ಹೊರಗಡೆಯಿಂದ ಯಾರೋ ಅಳೋ ಸಣ್ಣ ಸದ್ದು ಕೇಳಿಸ್ತು. ಅಯ್ಯಯ್ಯೋ ಪಾಪ, ಮಿನಿ ಹೋಗಿ ನೋಡಿದ್ರೆ ಮನೆ ಹೊರಗೆ ಒಂದು ಚಿಕ್ಕ ನಾಯಿಮರಿ ಅಳುತ್ತಾ ಕೂತಿತ್ತು. ಅದನ್ ನೋಡಿದ ತಕ್ಷಣ ಮಿನಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಯಾಕಳ್ತಿದೆ ಅಂತ ನೋಡಿದ್ರೆ ಅದಕ್ಕೆ ತುಂಬಾ ಹಸಿವಾಗಿತ್ತು. ಪಾಪ, ಬೆಳಗ್ಗಿನಿಂದ ತಿನ್ನೋಕದಕ್ಕೆ ಏನೂ ಆಹಾರವೇ ಸಿಕ್ಕಿರ್ಲಿಲ್ಲ. ಅದಕ್ಕೆ ಸುಸ್ತಾಗಿ ಅಳ್ತಾ ಕೂತಿತ್ತು. ಇದನ್ನೆಲ್ಲ ನೋಡಿದ ಮಿನಿ ಒಂದು ಕ್ಷಣ ಹಾಗೇ ನಿಂತು ಯೋಚನೆ ಮಾಡ್ತು. ಏನ್ ಮಾಡ್ಲಿ ಈಗ? ಈ ಜಾದು ಹಾಲ್ ಕುಡ್ದು ತಾನೇ ನನ್ಗಿಷ್ಟು ಶಕ್ತಿ ಬಂದಿದ್ದು. ಇದನ್ನ ಆ ನಾಯ್ಮರಿಗೆ ಕೊಡೋದಾ ಬೇಡ್ವಾ ಅಂತ ಯೋಚಿಸಿತು. ಆಗ ನಮ್ಮ ಮಿನಿ ಇದೆಯಲ್ಲ, ಬಹಳ ಒಳ್ಳೆಯ ಒಂದು ದೊಡ್ಡ ನಿರ್ಧಾರ ಮಾಡ್ತು. ಆ ನಿರ್ಧಾರದಿಂದ ಏನಾಯ್ತು ಗೊತ್ತಾ? ನಮ್ಮ ಕಥೆಗೆ ಒಂದು ಸುಂದರವಾದ ತಿರುವು ಸಿಕ್ತು. ಅದು ಒಂದು ಕ್ಷಣನೂ ಯೋಚನೆ ಮಾಡ್ದೆ ತನ್ನಲ್ಲಿದ್ದ ಆ ಜಾದೂ ಹಾಲನ್ನು ಹಸಿದು ಕೂತಿದ್ದ ನಾಯಿಮರಿಗೆ ಕೊಟ್ಬಿಡ್ತು. ಆ ನಾಯಿಮರಿ ಆ ಹಾಲನ್ನು ಕುಡಿದು ಅಬ್ಬಾ, ಅದಕ್ಕೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅದರ ಹೊಟ್ಟೆನೂ ತುಂಬ್ತು. ಮುಖದಲ್ಲೊಂದು ಮುದ್ದಾದ ನಗು ಕೂಡ ಬಂತು. ಆಗ ನೋಡಿ, ಒಂದು ಅದ್ಭುತನೇ ನಡೀತು. ಮಿನಿ ಯಾವಾಗ ತನ್ನ ಹಾಲನ್ನು ಹಂಚ್ಕೊಳ್ತೋ ಆ ಕ್ಷಣದಲ್ಲೇ ಆ ಜಾದು ಪಾತ್ರೆ ಇದೆಯಲ್ಲ, ಅದು ಮೊದಲಿಗಿಂತಲೂ ಜಾಸ್ತಿ ಪಳಪಳ ಅಂತ ಹೊಳೆಯೋಕ್ ಶುರುವಾಯ್ತು. ಆಗ ನಮ್ಮ ಮಿನಿಗೆ ಒಂದು ಮುಖ್ಯವಾದ ವಿಷಯ ಅರ್ಥ ಆಯ್ತು. ನಿಜವಾದ ಜಾದು ಆ ಹೊಳೆಯೋ ಹಾಲಲ್ಲಿರ್ಲಿಲ್ಲ, ಬದಲಿಗೆ ಅದು ಬೇರೆಲ್ಲೋ ಇತ್ತು ಅಂತ ಅದಕ್ಕೆ ಗೊತ್ತಾಯ್ತು. ಅದೇನಂದ್ರೆ, ನಮ್ಮತ್ರ ಇರೋದನ್ನ ನಾವು ಬೇರೆಯವರ ಜೊತೆ ಹಂಚಿಕೊಂಡಾಗ ನಮ್ ಖುಷಿ ಕಮ್ಮಿಯಾಗಲ್ಲ, ಬದಲಿಗೆ ಅದು ಇನ್ನೂ ಜಾಸ್ತಿ ಆಗತ್ತೆ. ಹಂಚಿಕೊಂಡು ತಿನ್ನೋದ್ರಲ್ಲೇ ನಿಜವಾದ ಸಂತೋಷ ಇರೋದು. ಆ ದಿನದಿಂದ ನಮ್ಮ ಮಿನಿ ಬುದ್ಧಿವಂತೆ ಆಯಿತು. ಅದು ತನಗೆ ಸಿಕ್ಕಿದ ಆಹಾರವನ್ನ ಯಾವಾಗ್ಲೂ ತನ್ನೆಲ್ಲ ಸ್ನೇಹಿತರ ಜೊತೆ ಹಂಚ್ಕೊಂಡು ತಿಂತಾಯಿತು. ಅದಕ್ಕೆ ಆ ಇಡೀ ಹಳ್ಳಿಯಲ್ಲೇ ಅದು ಎಲ್ಲರಿಗೂ ಅಚ್ಚುಮೆಚ್ಚಿನ ಸ್ನೇಹಿತೆಯಾಗಿ ಬಿಡ್ತು. ಹಾಗಾದ್ರೆ ಮಕ್ಕಳೇ, ಈಗ ನೀವು ಯೋಚನೆ ಮಾಡಿ, ನಿಮ್ಮ ಸಂತೋಷವನ್ನ ಯಾರ್ ಜೊತೆ ಹಂಚ್ಕೊಳ್ತೀರಾ ಅಂತ. ಆಯ್ತಾ? ಸರಿ, ಮುಂದಿನ ಸಲ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗೋಣ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.